ಫುಲ್ ಫುಟ್ಪಾತ್ ಹಚ್ಬಿಟ್ಟಿದ್ದಾರೆ ಗೈಸ್. ಇವಳ ಹೈಟಿಗೆ ಬಟ್ಟೆ ಇಸ್ಕೊಂಡ್ರೆ ಬಟ್ಟೆನೇ ಇವಳ ಹೈಟ್ಗಿಂತ ತುಂಬ ಉದ್ದ ಐತೆ. ಬ್ರೋ ಒನ್ ಟೈಮ್ ಹೋಗ್ತಾ ಇರೋದು ಶೂಟ್ ಮಾಡ್ಬೇಕಾ? 100 ಕಮ್ಮಿ ಮಾಡಿ. ಇದು ಅವ್ರ ಹತ್ರ ಮಾತ್ರ ಇರುತ್ತೆ ಕೀ, ನಮ್ಮ ಹತ್ರ ಇರಲ್ಲ. ಬೇಕಂದ್ರೆ ಗೈಸ್ ಏರ್ಪೋರ್ಟಲ್ಲಿ ಕೆಲಸ ಮಾಡಿರಿ. ವುಮೆನ್ಸ್ ಸ್ಟೋರಿಗೆ ಬಂದ್ಬಿಟ್ಟು ಮೆನ್ನಗೈತೆ ಬಾ ನಿಂಗೆ ಶಾರ್ಟ್ಸ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದವಳೆ. ಥ್ಯಾಂಕ್ ಯು ಬ್ರೋ. ಮಾಡೋಕ್ಕಾಗಿಲ್ಲ ನಾವು. ಗೈಸ್ ಎಲ್ಲರೂ ಥಂಬ್ನೇಲ್ ನೋಡಿರ್ತೀರ ಏನಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು. H&M ಅಲ್ಲಿ ಸೇಲ್ ಬೇರೆ ನಡೀತಿದೆಯಂತೆ, ಅದಕ್ಕೆ ಇವಾಗ ಶಾಪಿಂಗ್ ಹೆಂಗಿದ್ರು ಮಾಡಲೇಬೇಕು ಅಂದ್ಬಿಟ್ಟು ಬಂದಿದ್ದೀವಿ ಒರಾಯನಿಗೆ. ಏನು ತಗೋತಿದ್ಯಾ? ಎಷ್ಟು ಬಟ್ಟೆ ಕೊಡಿಸ್ತೀಯಾ ನನಗೆ? ಜಾಕಿ ಎಷ್ಟು ಬಟ್ಟೆ ಕೊಡಿಸ್ತೀಯಾ? ನಮ್ಗೆ ಗೊತ್ತಿಲ್ಲ. ನೀನೇನು ತಗೋತೀಯಾ? ಏನೂ ಇಲ್ಲ. ನೋಡಿ ಗೈಸ್, ಅವನಿಗೆ ಶಾಪಿಂಗಲ್ಲಿ ಇಂಟ್ರೆಸ್ಟೇ ಇರೋಲ್ಲ. ನಾನೇ ಹೋಗಿ ತೊಗೊಬೇಕು, ಕಾಸು ಕೊಟ್ಬಿಟ್ಟು ಸುಮ್ಮನೆ ನಿಂತಿರ್ತಾನೆ ಒಂದು ಮೂಲೆಯಲ್ಲಿ. ಅವನಿಗೂ ಬಟ್ಟೆ ನಾನೇ ತಗೋಬೇಕು, ನನಗೂ ಬಟ್ಟೆ ನಾನೇ ತಗೋಬೇಕು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ನಂಗೆ ಅದೇ ಬೇಜಾರು. ಅಟ್ಲೀಸ್ಟ್ ನೋಡಿಬಿಟ್ಟು ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅದೇನು ಹೇಳೋದು ಇಲ್ಲ, ಒಪಿನಿಯನು ಕೊಡೋಲ್ಲ. ಅವ್ನು ಮೂಡಿದಾಗ ಯಾವಾಗೋ ಒಂದು ಸತಿ 6 ತಿಂಗಳಿಗೆ ಒಂದು ಸತಿ ಈ ಬಟ್ಟೆ ತಗೋ ಚೆನ್ನಾಗಿದೆ ಅಂತಾನೆ, ಅದು ಚೆನ್ನಾಗಿರಲ್ಲ ಆ ಬಟ್ಟೆ. ಗೈಸ್ ವಿತೌಟ್ ಬಿಯರ್ಡ್ ಹೆಂಗೆ ಕಾಣಿಸ್ತಾ ಇದ್ದಾನೆ ಇಲ್ಲಿ ನೋಡು. ಅದು ಫಾರ್ಮಲ್ಸ್ ಬೇರೆ ಹಾಕೊಂಡ್ಬಿಟ್ಟಿದ್ದಾನೆ ಗೈಸ್. ಅವಾಗ ಇನ್ಶರ್ಟ್ ಮಾಡ್ಕೊಂಡಿದ್ದ, ಇವತ್ತು ತೆಗೆದ್ಬಿಟ್ಟಿದ್ದಾನೆ. ಓಕೆ, ಒಳಗಡೆ ಹೋಗಿ ನೋಡೋಣ ಬನ್ನಿ ಏನಿದೆ ಅಂತ. ಗೈಸ್ ಇವಳು ನನ್ನ ಕೈಗೆ ಫೋನ್ ಕೊಟ್ಬಿಟ್ಟು ಇವಳು ಇಷ್ಟ ಬಂದಂಗೆ ಸುತ್ತಾಡ್ಬೇಕಂತೆ, ನಾನು ಮಾತ್ರ ಫೋನ್ ಹಿಡ್ಕೊಂಡು ಓಡಾಡಬೇಕಂತೆ. ನಾನೇನು ಅಸಿಸ್ಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಗಂಡ ಅಂದರೆ ಅಸಿಸ್ಟೆಂಟ್. ಲೆಗೋ ಎಲ್ಲಿರೋದು? ಅದೇ ಲೆಗ್ಗಲ್ಲಿ ಐತೆ. ಸ್ಪೆಕ್ಸ್ ಹಾಕಿಲ್ಲ, ಇದು ನೋಡ್ತೀನಿ. ಓಹ್ ಕಾಣಿಸ್ಬಿಡ್ತು ತಾನೇ. ಇದ್ರ ಬೇಕೆಂದರೆ ಖಚಿತಾಗಿ DM ಮಾಡಿ, ಇಲ್ಲಿ ಬಂದು ಲೀಗಲ್ ಆಫರ್ ಕೊಡಿಸ್ತಾರೆ. ಗೈಸ್ ಇವಳ ಹೈಟಿಗೆ ಬಟ್ಟೆ ಇಸ್ಕೊಂಡ್ರೆ ಬಟ್ಟೆನೇ ಇವಳ ಹೈಟ್ಗಿಂತ ತುಂಬ ಉದ್ದ ಐತೆ, ಆ ಥರ ಬಟ್ಟೆ ಇಸ್ಕೊತಾಳೆ. ಹಾಯ್ ಲೀಗೋ ಮಾಸ್ಟರ್. ಗೈಸ್ ಇಲ್ಲಿ ನೋಡು ಸಂದೇಶ್, ಇವನು ಇನ್ನೋಸೆಂಟ್ ಥರ ಕಾಣಿಸ್ತಾ ಇದ್ದಾನಂತೆ. ಇವಳು ಹೇಳ್ತಾ ಇದ್ದಾಳೆ ನೋಡ್ರಿ. ಹಾಂ ಗೈಸ್, ನನ್ನ ಫ್ರೆಂಡ್ ಎಲ್ಲ ವರ್ಕ್ ಮಾಡ್ತೀನಿ. ಏನಾದರೂ ಆಫರ್ ಬೇಕಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ನನ್ನ ಹೆಸರು ಹೇಳಿ ಗೈಸ್, 50% ಆಫ್ ಕೊಡಿಸ್ತಾರೆ. ಅಂತೆ ಸೇಲ್ ಆಗಲಿ ಅಂತ ಓಕೆ ಅಂತ ಇರೋದು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಾಕ್ಕೊಂಡ ಮೈಕ್ ಮಲ್ಲೇಶ್ವರಂ ಫುಲ್ ಆನ್ ಮಾಡ್ದ ಮೈಕ್. ಮಲ್ಲೇಶ್ವರಂ ಫುಲ್ ಖಾಲಿ ಗೈಸ್. ಎಷ್ಟು ಸೀರಿಯಸ್ ಆಗಿ ಎಷ್ಟು ಬೇಜಾರಾಗ್ತಿದೆ ಅಂದರೆ ನೋಡಿ, ಎಲ್ಲೂ ಅಂಗಡಿಗಳೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ ಫುಟ್ಪಾತ್ ಮೇಲೆ. ಇಷ್ಟು ಅಂಗಡಿ ಇದ್ದಿದ್ದು ಇಲ್ಲಾರೆ ಡ್ರೆಸ್ಸಸ್ ತಗೊಳಕ್ಕೆ. ನನ್ಗ ನಿನಗೆ ಈ ಥರ ಗೈಸ್, ಇವನಿಗೆ ಹಾಕೋತೀಯಾ? ಎಲ್ಲ ಪಡ್ಕೊಂಡ್ ಫುಲ್ ಫುಟ್ಪಾತ್ ಹಚ್ಬಿಟ್ಟಿದ್ದಾರೆ ಗೈಸ್. ನನಗಂತೂ ಫುಲ್ ಬೇಜಾರಾಗ್ತದೆ. ನನ್ನ ಫ್ರೆಂಡ್ ಅಂಗಡಿ ಎಲ್ಲರದು ಎತ್ತಿಸ್ತಾ ಇದ್ದಾರೆ ಗೈಸ್. ನಾವು ಇವಾಗ ನಮ್ಮದು ಲೈಕ್ ಹನಿಮೂನ್ದು ಶಾಪಿಂಗ್ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀವಿ. ಫಸ್ಟ್ ಇದೆ ಅಲ್ಲಿ ನಾವು ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಜಾಸ್ತಿ ಬ್ಯುಸಿ ಇದ್ವಿ ಅಲ್ಲಿ ಸೆಲೆಕ್ಟ್ ಮಾಡೋದ್ರಲ್ಲಿ. ಅಲ್ಲಿ ತಲೆನೇ ಕೆಟ್ಟೋಗ್ತಿತ್ತು. ಅದಕ್ಕೆ ಇವತ್ತು ಮಿಕ್ಕಿದ್ದು ಶಾಪಿಂಗ್ ಸ್ವಲ್ಪ ಅಲ್ಲೆಲ್ಲ ಒಂದು ಡ್ರೆಸ್ಸಸ್ ಆಲ್ರೆಡಿ ಎಷ್ಟೊಂದು ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಕಿತ್ತು. ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲೂ ಒಂದೊಂದು ಸತಿ ಚೆನ್ನಾಗಿರುತ್ತೆ. ಅದಕ್ಕೆ ಸ್ಲಿಪ್ಪರ್ಸು, ಬ್ಯಾಗು ಎಲ್ಲ ಸ್ವಲ್ಪ ಯೂನಿಕ್ ಆಗಿ. ಇವಳು ಮಾತ್ರ ಮಾಡ್ತಾವಳು, ನನಗೆ ಮಾತ್ರ ಏನೂ ಇಲ್ಲ. ನೀನು ತಗೋ ಅಂತ ಹೇಳ್ತಾ ಇದ್ದೀನಿ ಗೈಸ್. ನಾನು ಏನು ಮಾಡಲಿ, ಇವನಿಗೆ ಅವತ್ತು ಹೋದಾಗೂ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಮೂಡ್ ಇರಲಿಲ್ವಂತೆ. ಇವತ್ತು ಇಲ್ಲ ಅಂದರೆ ನಾನೇನು ಮಾಡಲಿ? ಇವತ್ತು ಇಲ್ಲ ಮೂಡ್. ಅಲ್ಲಿದೆ ನೋಡು ಹುಡುಗರ್ದು, ಇಲ್ಲಿದೆ ನೋಡು ಹುಡುಗರ್ದು ಇದ್ದು. ಅಲ್ಲೆಲ್ಲ ಬರೀ ಇದ್ರ ಥರ ಇದೆ. ನನಗೂ ಆಗಿ ಈ ಅಟೈರಲ್ಲಿ ಬರೋಣ ಅಂತ ಇದ್ದೀನಿ. ಈ ಅಟೈರ್ ಅಲ್ಲ, ಬಾ ಗೈಸ್. ನಾನು ಕ್ರೂಸ್ಗೆ ಹಾಕೊಂಡು ನಾ ಎಷ್ಟು ಇದಲ್ಲ ಶಾರ್ಟ್ಸ್ 550 ಒಂದು ತೋರಿಸಿ ನನ್ನ ಸೈಜ್ಗೆ. ಒಂದು 30 ಇಲ್ವಾ? 32
ಇದಾ ಇದು ಎಷ್ಟು ನೋಡಿ ಅದು ಲೂಸ್ ಆಗುತ್ತೆ ಸೈಜಸ್ ಇರಲ್ಲ. ಒಳಗಡೆನೂ ಇಲ್ವಾ ನನ್ನ ಸೈಜು? ನಿನ್ನ ಸೈಜ್ ತಗೋ ಅಂದರೆ ನಿಮ್ಮ ಅಕ್ಕನ ಸೈಜ್ ತಗೋ. ಅಲ್ಲೋಡಿ ಎತ್ತಿಸ್ತವ್ರೆ ಗೈಸ್. ಮಲ್ಲೇಶ್ವರಂ ಫುಲ್ ಖಾಲಿ ಖಾಲಿ. ಆಫ್ ಮಾಡೋ ಆಮೇಲೆ ನಂಗೆ ಗೊತ್ತಿದ್ರೆ ಪೊಲೀಸ್ ಅವ್ರಿಗೆ ಒಂದು ಹಾಯ್ ಅಂತೀನಿ. ನನ್ನ ಫ್ರೆಂಡೇ ಗೈಸ್ ಅವರು, ಪರಿಚಯ ಮಾಡಿಸ್ಕೊಡ್ತೀನಿ. ಏನು ಡವ್ ಮಾಡ್ತಿದ್ಯೋ? ಪಾಪ ತೆಗಿಸ್ತಾ ಇದ್ದಾರೆಲ್ಲ. ನೀನು 5X ಅಲ್ಲಿ ಇಟ್ಟಿದ್ದೀಯ? ನಾ 5X. ಗೈಸ್ ಪಾಪ ಗೈಸ್, ಎಷ್ಟು ಜನದ್ದು ಹೊಟ್ಟೆ ಪಾಡಿಗೆ ಬಿದ್ದಿದೆ ಅಂದರೆ ಸಡನ್ನಾಗಿ ಅಂದರೆ ತುಂಬ ಸತಿ ನಡೆದಿದೆ ಇದು. ಯಾಕಂದರೆ ನಮ್ಮದು ಫುಟ್ಪಾತಲ್ಲಿ ಇರೋದ್ರಿಂದ ಫುಟ್ಪಾತು ಇದು ತುಂಬ ಸತಿ ನಡೆದಿದೆ. ಈ ಥರ ಎತ್ತಿಸ್ಬೇಕು ಅನ್ನೋದು ತುಂಬ ಸತಿ ಹೇಳಿದ್ದಾರೆ, ಬಟ್ ಅದನ್ನು ಮಾಡಿರಲಿಲ್ಲ. ಅವ್ರಿಗೆಲ್ಲ ಏನು ಮಾಡ್ತಾರೆ? ಯಾರಿಗೆ? ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ಎಲ್ಲಾರ್ದು ಎತ್ತಿಸ್ತಿದ್ದಾರೆ ಅಂತ ಹೇಳಿದ್ನಲ್ಲ. ಹ್ಯಾಟ್ ತೊಗೋತೀಯ ಶಿಷ್ಯ? ಏನಕ್ಕೆ? ತಗೋ, ಚೆನ್ನಾಗಿರುತ್ತೆ. ಕೊಡಿಸಿದ್ರೆ ಒರಿಜಿನಲ್ ಕೊಡಿಸ್ಬೇಕು. ಬಾ, ನಮ್ಮ ಫ್ರೆಂಡ್ ಅಂಗಡಿನೇ ಬಾ, ಕೊಡಿಸ್ತೀನಿ. ಹಾಯ್ ಬ್ರೋ, ಆರಾಮ? ರೆಗ್ಯುಲರ್ ಕಸ್ಟಮರ್ ನನಗೂ ರೆಗ್ಯುಲರ್ ಕಸ್ಟಮರ್. ನಿನಗೆಲ್ಲ ನಮಗೆ ಜಾಸ್ತಿ. ಇಲ್ಲಿಂಗ್ ಬ್ಯಾಗೇ ತೊಗೊಂಬಿಡು, ಹೇಳ್ತೀನಿ ಮಸ್ತ್ ಬೆಸ್ಟ್. ಕೊಡಿಸ್ತೀಯಾ? ತೊಗೊಂಬಿಡು ಬಾ ಬ್ರೋ. ಒಂದು 5 kg ಒಳಗಡೆ ಬರ್ಬೇಕು ಆ ಥರ ಬ್ಯಾಗ್ ಕೊಡಿ ಬ್ರೋ. 10 kg ನಮ್ಮ ಐಟಮೇ ಹಾಕ್ತೀವಿ. 10 kg ಜಾಸ್ತಿ ಆಗುತ್ತೆ ಸ್ವಂತು. ಯಾವುದು ಲಗೇಜ್ ಬ್ಯಾಗ್ ಬರಬೇಕಾ? ಏನಿದೆ ಪ್ರೈಸು ಸ್ಟಾರ್ಟಿಂಗು? ನಾರ್ಮಲ್ ಅಂದರೆ ಇದು ಬರುತ್ತೆ. ನಾರ್ಮಲ್ಲೇ ಕೊಡಿ ಬ್ರೋ, ಒನ್ ಟೈಮ್ ಹೋಗ್ತಾ ಇರೋದು. ಏನು ಒನ್ ಟೈಮ್ ಹೋಗ್ಬಿಟ್ಟು ಬಿಸಾಕ್ಬಿಡ್ತೀಯಾ? ನೆಕ್ಸ್ಟ್ ಇನ್ನೊಂದು ನಾರ್ಮಲ್ ಏನಲ್ಲ, ಅಂದರೆ ತುಂಬ ಜಾಸ್ತಿ ವೆಯ್ಟ್ ಇರೋದು ಬೇಡ ಬ್ರೋ. ಅದು ಲೈಟ್ ವೇಟ್ ಆಗುತ್ತೆ. ಹಾಂ, ಕಮ್ಮಿ ಚಿಕ್ಕದು ಸಾಕ್ತಾನೆ. ಇಷ್ಟು ಚಿಕ್ಕದಾಗಲ್ಲ, ಬೇಡ ಚಿಕ್ಕದು. ನನ್ನ ದೊಡ್ಡದೇ ಒಂದು ತೋರಿಸ್ಬಿಡಿ ಚೆನ್ನಾಗಿರೋದು. ಅಲ್ಲೂ ಬಂದು ಎತ್ತಿಸ್ತಾ ಇದ್ದಾರೆ. ಯಾವುದು ಅದೇ ಫುಟ್ಪಾತ್ ರೈಡ್ ಆಗ್ತದೆ ಇವತ್ತಿಂದನೇ? ಇವತ್ತಿಂದ 1ನೇ ತಾರೀಕಿಂದ. ಎರಡೆರಡು ಐತೆ. ಇದಾ ಕೆಳಗಡೆ ಎಷ್ಟು ಇದು? 10,000. 2,950 ಇದೆ. ನೋಡಿ ಮತ್ತೆ 1000 ಮಾಡ್ಕೊಡ್ತೀರಾ? ಚೆನ್ನಾಗಿದೆ. ಫ್ಲೆಕ್ಸಿಬಲ್ ಕಟ್ ಆಗಲ್ಲ ನಿಮಗೆ. ಚೆನ್ನಾಗಿದೆ, ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇದೆಷ್ಟು ಈ ಥರ ಬಾಗಿದ್ದು? ಇದು ಕೊರಿಯನ್ ಕ್ಲಾತ್. ತೊಗೊಂಬಿಡೋಣ ಇದು. ಚೆನ್ನಾಗಿದೆ ಒಂಥರ. ಇದು ಗೈಸ್ ಒಂದು ಬ್ಯಾಕ್ ಕಮೆಂಟ್ ಹಾಕಿ ಗೈಸ್. ಈಗ ಇದ್ರಲ್ಲಿ 4 ದಿನದ ಬಟ್ಟೆ ಇಡೋಕ್ಕಾಗಲ್ವಾ? ತಿರುಗು ಈ ಕಡೆ ಆಗಲ್ಲ. ಏನಾದರೂ ಪರವಾಗಿಲ್ಲ, ಟ್ರಾನ್ಸ್ಪರೆಂಟ್ ಇಲ್ಲ ಅಂದ್ರು ನೆಟ್ಟೆಡ್ ಇದ್ರು ಯಾವ್ದಾದ್ರು. ನೀನೇನು ತಗೋತೀಯಾ? ಛತ್ರಿ ಇಸ್ಕೋತೀನಿ, ಮಳೆ ಬರ್ತೈತೆ ಅಂತ. ಏಯ್, ನೀನೇ ಇದೆಯಲ್ಲ. ನೀನು ಇದೆಯಾ ಚೆನ್ನಾಗಿ? ಶೂಟ್ ಮಾಡಬೇಕಾ? ಬ್ಯಾಕ್ ಪ್ಯಾಕ್ ಇಲ್ಲ ಮನೇಲೆಲ್ಲ, ಹಳೇದಾಗ್ಬಿಟ್ಟಿದೆ. ಅದೊಂದು ಕೊಡ್ಸು. ಹೈ ನೋಡಿ, ಅವಾಗ 3 ಬ್ಯಾಗಲ್ಲಿ ಮುಗ್ದೋಗುತ್ತೆ ಕೆಲಸ. ಈ ಥರದ್ದು ಬೇಡ ನಮ್ಗೆ. ಅಷ್ಟೇ, ಬೇರೆ ಏನು ಇಸ್ಕೊಳ್ಳಲ್ಲ ತಾನೆ? ಕಾಸಿಲ್ಲ. ಫೋನ್ ಪೇಲಿದೆಯಲ್ಲ. ಎಷ್ಟು ಆಗ್ತದೆ ಹ್ಞೂ ನಿಮ್ಮ ರೇಟ್? 125 ಇದೆ. ಹಾಯ್ ಬ್ರೋ, ಆರಾಮ? ಇವ್ರು ನಮ್ಮ ಕಾರ್ಟ್ಗೆ ರೆಗ್ಯುಲರ್ ಕಸ್ಟಮರ್. 350 ಕ್ಯಾಶ್. ಟ್ರಾವೆಲ್ಲ ಪೋಯಾ ಪೋಯಾ ಪೋಯಾ. ನಿಮ್ಗೆ ಯಾವ ಲಾಕ್ ಬೇಕೋ ಆ ಲಾಕ್ ಸೆಟ್ ಮಾಡ್ಬೋದು. ಓಕೆ, 300 ಇರುತ್ತೆ. ಎಷ್ಟು ಚೆನ್ನಾಗೈತೆ ಗೈಸ್ ಒಂಥರ. ಇದು ಅವ್ರ ಹತ್ರ ಮಾತ್ರ ಇರುತ್ತೆ ಕೀ, ನಮ್ಮ ಹತ್ರ ಇರಲ್ಲ. ನಿಮಗೆ ಬೇಕಂದರೆ ಗೈಸ್ ಏರ್ಪೋರ್ಟಲ್ಲಿ ಕೆಲಸ ಮಾಡಿರಿ. ಸಂದೇಶ್ ಅದು ಬೇಕಾ ನಿನಗೆ? ಬೇಡ, ಫೋನಲ್ಲಿ ಹಿಡ್ಕೊಳಕ್ಕೆ ಆಮೇಲೆ ಬಡ್ಕೊಂತೀಯ. ಇದು ಕೊಟ್ಬಿಡ ಒಂದು. ಎಷ್ಟಿದು ಗೈಸ್ ನೋಡಿ, ಇದು ಬೇರೆ ಒಂದು ಕಲರ್ ಡಿಸೈನ್ ಬ್ಯಾಗ್ ತಗೊಂಡಿದ್ದಕ್ಕೆ ಇದು ಫ್ರೀಯಾಗಿ ಕೊಡ್ತವ್ರೆ. ಕಾಂಪ್ಲಿಮೆಂಟ್ರಿ. ಒಂದು ಕೆಲಸ ಮಾಡಿ, ಇವಾಗ ಕೊಟ್ಟಿರೋದಕ್ಕೆ 2 ಮನ್ನಾ ಮಾಡ್ಕೊಂಡ್ಬಿಡಿ. ಆಗುತ್ತೆ. ಅಯ್ಯೋ ಚಲಾಕ್ ಬ್ರೋ, ಚಲಾಕ್. ಬೇಜಾರಾಗಿ ಬಿಸಾಕಿ
ಒಂದು ಸ್ವಲ್ಪ ಫುಲ್ ಕ್ಯಾಶ್ ಫಿಲ್ ಮಾಡ್ಕೊಡಿ ಬ್ರೋ. ಖಾಲಿ ಕೊಡ್ತೀನಿ. ಕ್ಯಾಶ್ ಫಿಲ್ ಮಾಡ್ತೀವಿ. ಇಲ್ವಾ ಚೇಂಜು ಸಂಜೆ ಕೊಡ್ಲಾ? ಅಲ್ಲಿ ಬಂದರೆ ಇದ್ರೊಳಗೆ ಹಾಕ್ಲಾ? ದೊಡ್ಡ ಸೊ ಶಾಪಿಂಗಲ್ಲಿ ಫಸ್ಟ್ ಐಟಮ್ ಆಯಿತು, 2 ಐಟಮ್ ಆಯಿತು. ನೆಕ್ಸ್ಟ್ ಏನು ನೋಡಿ ಶಾಪಿಂಗ್ ಎಲ್ಲ ಆಗೋಗಿದೆ ಗೈಸ್. ಏನಂದರೆ ಒಂದು ಪ್ಲಸ್ ಪಾಯಿಂಟು, ಇಲ್ಲಿ ಅಂಗಡಿಗಳೇ ಇಲ್ಲ, ಕಾಸು ಉಳಿತು ನಂದು. ಅದು ನಿಮ್ಗೆ ಬಚಾವ್. ಹ್ಞೂ ನಾನು ಎಷ್ಟೊಂದು ನೋಡ್ಕೊಂಡು ಬಂದೆ. ಹೋಗ್ಲಿ ಬಿಡಿ. ಥ್ಯಾಂಕ್ಸ್ ಬ್ರೋ. ಬಾಯ್ ಬಾಯ್ ಬ್ರೋ ಬಾಯ್. ಐಟಮ್ ಇಟ್ಕೊಳ್ಳೋ, ನಾನು ಫೋನ್ ಇಟ್ಕೋತೀನಿ. ನೋಡ್ದ ನನ್ನ ಹತ್ರ ಎಚ್ತಾ ತಗೋ ಇರೋದು. ನೀನೇ ಫುಲ್ ಶಿಫ್ಟ್ ಗೈಸ್ ನಿಜ ಅಂದ್ರೆ ಬೇಜಾರಾಗ್ತದೆ ನನಗೆ ಮಲ್ಲೇಶ್ವರಂ ನೋಡೋದಕ್ಕೇನೆ. ಇಟ್ಸ್ ನಾಟ್ ಅಬೌಟ್ ದ ಮನಿ, ಆ್ಯಕ್ಚುಲಿ ಕಮ್ಮಿ ಕೊಡ್ತಾರೆ ಆ ಥರ ಅಲ್ಲ, ಬಟ್ ಅವ್ರದ್ದು ಲೈಫ್ ನಡೀತದೆ. ಯಾಕಂದರೆ ನಮ್ಮದು ಆ ಥರ ಇದೆಯಲ್ವಾ, ಅಷ್ಟು ನನಗೆ ಅರ್ಥ ಆಗ್ತಾ ಇದೆ ಅದು. ಇವಾಗ ನೋಡಿದ್ರೆ ಪಾಪ ನಮಗೂ ನಮ್ಮ ಇನ್ಕಮ್ ಇಷ್ಟೇ ಇದೆ, ಇನ್ನೂ ಮಾಡಬೇಕು ಅಂತೀವಿ. ನಮಗಿಂತ ಚೂರು ಕಮ್ಮಿ ಇನ್ಕಮ್ ಪಡೆಯೋರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸಡನ್ನಾಗಿ ಕೆಲ್ಸಕ್ಕೆ ಹುಡ್ಕೊಂಡು ಹೋದರೆ ಫಸ್ಟ್ ಆಫ್ ಆಲ್ ಕೆಲಸಗಳು ಸಿಗೋಲ್ಲ ನಮ್ಮ ಇಂಡಿಯಾಲಿ ನೀಟಾಗಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಅವ್ರ ಓನ್ ಬಿಸ್ನೆಸ್ಸೇ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಿಕಾಸ್ ಆಫ್ ದಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಥವಾ ಸ್ಯಾಲ್ರಿ ಕಮ್ಮಿ ಆ ಥರ ಎಲ್ಲ ಇರೋದ್ರಿಂದ. ಐತಲ್ಲ ಬಾರೆ. ಅದು ಆ ಥರ ಕಂಫರ್ಟೇಬಲ್ ಇಲ್ಲ, ಕ್ರಾಕ್ಸ್ ಥರ ಇದೆ. ಕಂಫರ್ಟ್ ಐತೆ ಬಾರೆ. ನಿಂಗೂ ಬೇಕಂದ್ರೆ ಕೊಡಿಸ್ತೀನಿ. ಕಂಫರ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಅದು. ನಿನಗೂ ಬೇಕಾದ್ರೆ ಕೊಡಿಸ್ತೀನಿ. ನಿಂಗೆಲ್ಲ ಮಾಡ್ಬಿಡೋ ನನಗೆ. ತೊಗೊಳ್ಳೋಣ ನಿಮ್ಮ ಚಪ್ಪಲು? ಬೇಡ, ಚಪ್ಪಲ್ ತೊಗೊಳ್ಳಲ್ಲ. ಯಾಕೆ? ಚಪ್ಪಲ್ ಬೇಡ, ಬರೀ ಕಾಲಲ್ಲಿ ಓಡಾಡ್ತೀನಿ. ಪಾದಯಾತ್ರೆ ಮಾಡ್ತೀನಿ. ಪಾದಯಾತ್ರೆ ಟು ಗೋ. ಅಲ್ಲೇ ಚೆನ್ನಾಗಿದಾವ, ಅಲ್ಲೇ ತೊಗೋತೀನಿ ನಾನು. ನಿಂಗೆ ಇದು ಬೇಕಾ? ಬೇಡ. ಬೆಲ್ಟು ಅದು ಇದೆ ಬೇಡ. ಎಲ್ಲದಕ್ಕೂ ಬೇಡ. ಯಾಕಂದ್ರೆ ನಾನು ಬೇಡ ಅನ್ಬೇಕಲ್ಲ, ಅದಕ್ಕೆ ನಾನು ಬೇಡ ಅನ್ನಲ್ಲ. ಚಲೋ ವುಮೆನ್ಸ್ ಸ್ಟೋರಿಗೆ ಬಂದ್ಬಿಟ್ಟು ಮೆನ್ನಗೈತೆ ಬಾ ನಿಂಗೆ ಶಾರ್ಟ್ಸ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದವಳೆ. ಸರ್ಕಾಸ್ಟಿಕ್. ಅರುಣ್ ತಗೋ. ಈ ಥರ ತೊಗೊಳ್ಳ? ಥೂ, ಕಸದ ತೊಟ್ಟಿಲಿ ಹಾಕ್ದಂಗೆ ಐತೆ. ಥೂ, ಅದು ಕಸದ ತೊಟ್ಟಿಲಿ ಹಾಕ್ದಂಗೆ ಐತೆ. ಟೋನ್ ಅಂತನಾ? ಮುಟ್ಟಿದೆಲ್ಲ ಚೆನ್ನಾಗಿಲ್ಲ ಅಂದ್ಬಿಡ್ತೀನಿ. ಥೂ, ಅದು ಚೆನ್ನಾಗಿಲ್ಲ, ಅಷ್ಟಾಗೈತೆ. ಬೇಕಂತೆಲ್ಲ ಹೇಳಿದ್ರೆ ಹೊಡೆದೊಡ್ದು ಇಳಿಸ್ಬಿಡ್ತೀನಿ. ನಿಜ ಚೆನ್ನಾಗಿಲ್ಲ, ಅಷ್ಟಾಗೈತೆ. ಇದು ಅದಿದ್ದು ಅಷ್ಟಾಗೈತೆ. ಹೊಡ್ಲಾ? ಏಯ್ ಸುಮ್ಮನೆ ನಂಗೆ ಅನ್ಸುತ್ತೆ ಅದು ಲೂಸ್ ಆಗುತ್ತೆ ಅಂತ. ಯೂಸ್ ಆಗಲ್ಲ, ಇದಕ್ಕೆ ಟೈಟಾಗಿದೆ. ಅದೇ ಸೊಂಟ ಇಡಿಸ್ಬೇಕಾಗುತ್ತೆ. ಇಡ್ಸ ಟಾಸ್ಕ್ ಎಲ್ಲ ಬೇಡ. ಹೆಂಗಿದ್ರು ಆ ಪ್ಯಾಂಟ್ ತೊಗೊಂಡಿದ್ದು ಇಡಿಸ್ಬೇಕು. ಸರಿ ಆಯ್ತು ಬಾ. ಆಯ್ತು, ಒಂದು ಸಾಕು ಬಾ. ತಗೊಂಡಿದ್ಯಾ, ಮರ್ಯಾದೆಗೆ ಬಂದ್ಬಿಡು. ಕೈಸಿ ಇವಳು ಮರ್ಮೇಡಾಗೋ ಫೀಲ್ಸ್ ಎಲ್ಲ ಅವಳೆ. ಅದು ತಗೋ, ಚೆನ್ನಾಗೈತೆ. ತೋರ್ಸೋದು ಒಂದ್ಸತಿ. ಹಾಂ, ಇದು ಗೈಸ್ ಬೇಡ. ಮರ್ಮೇಡ್ ಫೀಲ್ ತೊಗೊಂಡಿದ್ಯಾ ತಾನೇ? ಬಿಡು, ಬ್ಲೂ ಕಲರ್. ಬ್ಲೂ ಕಲರ್ ಎಲ್ಲಿ ತೊಗೊಂಡೆ? ಹಾಂ, ಎಲ್ಲಿ ತೊಗೊಂಡೆ? ಹಾಂ, ಸಾರಿ ಗೈಸ್. ಆ್ಯಕ್ಚುಲಿ ನಾನು ಜುಡಿಯೋಲಿ ತೊಗೊಂಡ್ಬಿಟ್ಟಿದ್ದೀನಿ, ಬಟ್ ನನಗೆ ಅಸಿಸ್ಟೆಂಟ್ ಫಾಲೋ ಮೀ. ಎಸ್ ಮೇಡಮ್, ಜಿ ಮೇಡಮ್. ಇದನ್ನು ತೊಗೋತೀನಿ. ಆಯ್ತು, ತಗೊಳವ ಬ್ರೋ. ಇದಕ್ಕೊಂದು 2000 ಹೇಳಿ ಬ್ರೋ. ಹಾಯ್, ತೊಗೊಳ್ಳೇಬಾರ್ದವಳು. ನೋಡ್ದೆ ನೀನೆಂತ ಗಂಡನೂ ನೀನು. ಬ್ರೋ, ಚಡ್ಡಿ ಪ್ರೈಸ್ ಒಂದು ನಾನು ಕೇಳಿಸ್ಕೊಂಬಿಟ್ಟಿದ್ದೀನಿ. ಮಿಕ್ಕಿದೆಲ್ಲ ಜಾಸ್ತಿ ಹೇಳ್ಬಿಡು. ಮಾಡಲ್ಲ. ಯಾವ್ದಿದ? ನಾನು ಹಂಗೆ ಹೋಗ್ಬಿಡ್ತೀನಿ. ಥ್ಯಾಂಕ್ ಯು ಬ್ರೋ. ಮೆನ್ ಫೀಲಿಂಗ್ಸ್. ವಿಚ್ ಒನ್ ಇಸ್ ಗುಡ್, ದಿಸ್ ಒನ್ ಆರ್ ದಟ್ ಒನ್? 1299. ನೀನೇ ಕಟ್ಟೋದಲ್ವಾ ಗುರು, ನನಗೇನು? 3500. 48. ಗೈಸ್, ಒಟ್ಟಿನಲ್ಲಿ ಇವತ್ತವಳು ಇಲ್ಲಿ ಯಾವ ಬಟ್ಟೆನೂ ತೊಗೊಂಬಿಡ್ಬಾರ್ದು. ದೇವರಲ್ಲಿ ಬೇಡ್ಕೋತೀನಿ. ಪ್ಲೀಸ್ ಹೇಳು ಬೇಗ. ಬೇಡ ಬಿಡು. ಇದು ಬೇಡ. ಇದು ಬೇಡ. ಅದು ಬೇಡ. ಆ ಶಾರ್ಟ್ಸಿಗೆ ಯಾವ್ದು ಚೆನ್ನಾಗಿದೆ ಹೇಳ್ಬಿಡು. ನಾನು ಶಾರ್ಟ್ಸ್ ಚೆನ್ನಾಗೈತೆ. ಬಾರ್ಗೇನ್ ಮಾಡೋದು ನೋಡಿ. ಬರುತ್ತೆ, ಮಾಡಿಕೊಡಿ ಅಣ್ಣ. ಬರುತ್ತೆ, ಫೈನಲ್ 1000 ಮಾಡಿಕೊಡಿ. ಇದು ಎಷ್ಟಂದ್ರಿ? ಇದು ಹೆಂಗೆ ಕಮ್ಮಿ ಮಾಡಿದ್ರಿ? 50 ರೂಪೀಸ್ ಕಮ್ಮಿ ಮಾಡಿದ್ರಿ. ಕಸ್ಟಮರ್ ಕಿಂಗ್ ನೆವರ್ ಬಾರ್ಗೇನ್ಸ್. ಫೈನಲ್
ಕೊಡಿ. ಅಲ್ಲಿ ನೋಡಿ ಅವ್ರು ನಮ್ಮ ಯೂಟ್ಯೂಬ್ ಎಲ್ಲ ನೋಡದೇ ಇದ್ದಾರೆ. ನಾವು ಸಬ್ಸ್ಕ್ರೈಬರ್ಸ್ ಇದೆ ಎಲ್ಲ 100 ಹೆಂಗೆ 100 ಕಮ್ಮಿ ಮಾಡಿ ಕಾಂಪ್ಲಿಮೆಂಟ್ರಿ ಪರ್ಫ್ಯೂಮ್ ಕೊಡಿ. ಇಲ್ಲಾಂದ್ರೆ ಯಾವುದೋ ಒಂದು ಕೊಡಿ ನೀವು ನೋಡೋಣ. 850ಗೆ 850 ಮಾಡಲಾ ಇದಿಷ್ಟಕ್ಕೂ ಸೇರಿ? ಯಾ ಕೊರಿಯನ್ ಬನ್ನಿ ಅಣ್ಣ. ಯಾವುದು ಕೊರಿಯನ್? ಇಂಡಿಯನ್ ಅದು, ಮೇಡ್ ಇನ್ ಇಂಡಿಯಾ. ಯಾವುದು ಕೊರಿಯನ್ ಅಲ್ಲ ಅದು. ಇಂಡಿಯನ್ ಕಾಟನ್, ಇಂಡಿಯನ್ ವೂಲ್ ಎಲ್ಲ ಇಂಡಿಯನ್. ಕೇಳು, ಗಿವ್ ಅಪ್ ಕೊಟ್ಬಿಡ್ಲು. ಕೈಲಿ ಆಗಲ್ಲ. ಅವ್ರು ಪಾಪ ಕಮ್ಮಿ ಮಾಡಿದ್ದಾರೆ ಆಲ್ರೆಡಿ. ಆಗಲ್ಲ. ನೀನು ಅದು ಮಾಡಲ್ಲ. ನೀನು ಬಾ, ಅದು 50 ರೂಪೀಸ್. ನಾನಾಗಿದ್ರೆ 500ಗೆ 2 ಇಸ್ಕೊಂಡ್ಬರ್ತಾ ಇದ್ದೆ. ನೀನು ಅದು ನಂದಲ್ವಲ್ಲ ಬಟ್ಟೆ. ನಡೀರಿ ಆಚೆ ಅಂತಾರೆ ಅವರು. ಅಷ್ಟೇ, ನಿನ್ನ ಕೈಲಿ ಏನೂ ಆಗಲ್ಲ. ಬೇಡ, ಅಷ್ಟೊಂದು ಮಾಡಬಾರ್ದು ಪಾಪ. ನಮ್ಮ ಅಂಗಡಿಗೆ ಬಂದು ಬಾರ್ಗೇನ್ ಮಾಡೋದು ಹೆಂಗಿರುತ್ತೆ ಹೇಳು? ಫುಡ್ಡಲ್ಲ. ಥ್ಯಾಂಕ್ಸ್ ಅಣ್ಣ. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಅಜೀಬ್ ಆಗೋದ್ಲು ಏನಕ್ಕೆ ಹಂಗೆ. ಗೈಸ್ ಸೂಟ್ ಕೇಸ್ ಭಾರ ಆಯಿತು ಗೈಸ್. ನೀನು ತಗಿ ಗೈಸ್. ಇಲ್ಲಿ ಹಿಂದೆ ಹುಡುಕು ಬೇಗ. ಅಲ್ಲಿದೆ ನೋಡು ಮೆನ್ನು. ನನಗೇನು ಬೇಡ. ಚಡ್ಡಿ ತಗೋ. ನಾನೆಲ್ಲ ಸೆಟ್. ನಿಮ್ಮ ಮನೆಯಿಂದ ಬಟ್ಟೆ ಎತ್ಕೊಬೇಕು. ಯಾವಾಗ ಹೋಗೋಣ ಗೈಸ್? ಇನ್ನೂ ತಲೆ ಓಡಿಸ್ತಾವಳೆ ಇನ್ನು ಏನೇನು ತಗೊಳ್ಳಿ ಅಂತ. ಐಡಿಯಾನೇ ಇಲ್ಲ ಗೈಸ್. ಏನು ತೊಗೊಳಕ್ಕೆ ಬಂದ್ಲಂತಾನೆ ಐಡಿಯಾ ಇಲ್ಲ ಇವಳಿಗೆ. ಸುಮ್ಮನೆ ಹೋಗಿ ಕಣ್ಣಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ತಗೋತಾವಳೆ. ತಗೊಳ್ಳಲ್ಲ. ಎತ್ಕೊಂಬ, ಚೆನ್ನಾಗಿ ಕಳಿಸ್ತಿದ್ಯಾ. ನನ್ನ ಹಿಂಗೆ ಎತ್ತರ ನನ್ನಷ್ಟು ಉದ್ದ ಇದೆ ದುಡ್ಡ. ಹೋಗ್ಬಿಟ್ಟು ನಿಂಗೆ ಬೇಕಾಗಿರೋ ಐಟಮ್ನ ಫ್ರೀಯಾಗಿ ಇಸ್ಕೊಂಬರ್ಬೇಕು ನೀನು. ಯಾರು ಕೊಡಲ್ಲ, ನಡಿಯಮ್ಮ ಮನೆಗೆ ಅಂತಾರೆ. ಇದು ಎಷ್ಟು ಅಣ್ಣ ಇದು? ಅವಾಗಲೂ ಅಲ್ಲೇ ಹೋಗ್ಬಿಟ್ಟು ಅದೇ ಕೇಳಲು. ಇವಾಗ ಮತ್ತೆ ಬಂದು ಇದನ್ನ ಅಲ್ಲೇ ಕೇಳ್ತಾಳೆ. ತೋರಿಸಿ. ಇದು ಟ್ರಯಲ್ ನೋಡಬೇಕು. ಬೇಡ ಬಾರ. ಹೈ ಹೋ, ನಂಗೆ ಬೇಕು. ಬೇಡ ಬೇಡ. ನಂಗೆ ಈ ಥರದ್ದು ಬಟ್ಟೆ ಈ ಥರದ್ದು ಚಪ್ಪಲ್ ಕಂಫರ್ಟಬಲ್. ಮತ್ತದು ಯಾವುದು? ಅಲ್ಲಿ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ. ಏನವಳು ಅಂದರೆ ಇವಳು ಮಾತ್ರ 1000 ರೂಪಾಯಿ ಕೊಟ್ಟು ತಗೋತಾಳೆ. ನಂಗೆ ಅಲ್ಲಿ ಹೋಗ್ಬಿಟ್ಟು 100-150 ಶಾಪಲ್ಲಿ ತೋರಿಸ್ತಾಳೆ. ಅಲ್ಲೋಗಿ ಈಸ್ಕೊಂತವಳು ಗೈಸ್. ಎಂಥ ಎಂಟಿ ಗೈಸ್ ಇವಳು. ಇಲ್ಲಿ ಎಂತಿನ ಗೈಸ್. ಕ್ರೊಕೊಡೈಲ್ ಅಂತ ಅದೇನೋ ಇದೆಯಲ್ಲ, ಎಂತಿನ ಗೈಸ್ ಇವಳು. ಎಂತಿನ. ಅದು ಟೀ ಅಂಗಡಿ. ಅಲ್ಲೆಲ್ಲಿ ಕ್ರೊಕೊಡೈಲ್ ಅಂತ ಐತೆ. 350 ಕಾಸ್ಟ್ ಪ್ರೈಸ್ ಬಿಡಲ್ಲ. ಏನು ಡೌನ್ ಮಾಡ್ತೀರಾ? ಇಲ್ಲ ಮ್ಯಾಮ್, ಕಾಸ್ಟ್ ಪ್ರೈಸ್ ಬಿಡಿ. ಏನು ಹೇಳ್ಬಿಟ್ರಿ? ಇಲ್ಲ ಇಲ್ಲೊಂದು ಏನಾಯ್ತು? clearance guys, clearance, stock clearance. So called this is my wife guys. ಅರ್ಧಂಬರ್ಧ ಶಾಪಿಂಗ್ ಇವಳು ಯಾವಾಗಲೂ ಜೀವನದಲ್ಲಿ ಮಾಡೋದು. ಯಾಕೆ? ಅಷ್ಟೆಲ್ಲ ಎಲ್ಲ ಕಾಸು ಉಡಾಯಿಸ್ಬಿಟ್ಟಿರ್ತೀಯ. ನಾ ಫುಲ್ಲು ಶಾಪಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ನಮಗೆ. ಝೂಡಿಯಲ್ಲಿ ತೊಗೊಂಡಿದ್ದಾನೆ ಗೈಸ್, ಆದರೆ ವ್ಲಾಗೇ ಮಾಡೋಕ್ಕಾಗಿಲ್ಲ ನಾವು. ಪಾಪ ನನ್ನ ಗಂಡಂಗೆ ಏನು ಕೊಡಿಸೇ ಇಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದೀನಿ. ಇವಂದು ನಮ್ಮ ಸಬ್ಸ್ಕ್ರೈಬರ್ ಅಂತ ನೋಡಿ ಗೈಸ್. ನಮ್ಮ ಸಬ್ಸ್ಕ್ರೈಬರ್ ಅಂತ ಗೈಸ್ ಮಾತಾಡ್ತಿದ್ರು, ನೋಡಿದ್ರೆ ತಿರ್ಕೊಂಡ್ಬಿಟ್ರು ಪಾಪ. ಟ್ರಾಫಿಕಲ್ಲಿ ನಿಲ್ಸಿ ಮಾತಾಡೋಕ್ಕಾಗಿಲ್ಲ. ಸೊ ನಾನು ಫೈನಲ್ ಆಗಿ ನೀಟಾಗಿ ನನ್ನ ಗಂಡನ ಮಾಡಿದ್ದೀನಿ. ನಾವು ಅಪ್ಪದೊಂದು ಬಾಕಿ ಇದೆ. ಗಂಡನ್ನ ಏನು ಮಾಡಿದ್ಯಾ? ನಿಮ್ಮಪ್ಪ ಯಾವಾಗಲೂ ಶೇವಿಂಗ್ ಮಾಡ್ಕೊಂಡೇ ಇರ್ತಾನೆ. ನಾ ಅಪ್ಪತ್ತು ಜೇಬಿಗೆ ಕತ್ರಿ ಹಾಕ್ತೀನಿ, ನಿನ್ನ ದಾಡಿ ಕತ್ರಿ ಹಾಕಿದ್ದೀನಿ ಈ ಸತಿ. ಏನು ಪ್ರೌಡಾಗಿ ಹೇಳ್ಕೊತಾ ಇದೆಯಾ ರಕ್ಷಿತಾ? ಹೆಣ್ಮಗುಗಳು, ಹೆಣ್ಮಗು ನಾನು. ಓ ಹೆಣ್ಮಗು. ಹಾಂ ಎಷ್ಟು ಚೆನ್ನಾಗಿತ್ತು ಈ ಸತಿ. ಹಿಂಗಂದಿನೇ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟೈತೆ. ಎರಡು ಸತಿ 3 ಸತಿ ಬಾಯರ್ಕೆಯಿಂದ ಎಲ್ಲ ಆಗುತ್ತೆ. ಒಂದು ದಿನ ಗಿರಿ ತಟ್ಟೆ ಇಡ್ಲಿನ ದೊಡ್ಡ ಫ್ರಾಂಚೈಸ್ ಮಾಡಬೇಕು ಗೈಸ್. ಅದು ಪರ್ಮನೆಂಟ್ ಫ್ರಾಂಚೈಸ್ ಆಗಿರಬೇಕು. ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು.
ಮುಗೀತು ಗೈಸ್ ನಮ್ಮದು ಹನಿಮೂನ್ ಶಾಪಿಂಗು. ಹನಿಮೂನಿಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅದು 2.5 ವರ್ಷ ಆದಮೇಲೆ Surprise, ಅದೇ. ಅದೆಲ್ಲ ಸರ್ಪ್ರೈಸು. Reveal ಮಾಡಲ್ಲ. ನೋಡ್ತಾ ಗೊತ್ತಾಗುತ್ತೆ. ಹೆಂಗಿದ್ರು ನೀವು ವ್ಲಾಗ್ಸ್ ನೋಡ್ತಾ ಇದ್ದೀರಾ ಎಲ್ಲರೂ. ಫೈನ್ ಅಷ್ಟೇ ಗೈಸ್, ಬಂದ್ವಿ ನಮ್ಮದು ಹಾಕ್ಬಿಟ್ಟವ್ರು ಗಾಡಿಯಲ್ಲಿ. ಇವಾಗ ಅಂಗಡಿ ಓಪನ್ ಮಾಡಬೇಕು. ಆಯಿತು ಟೈಮು ನಮಗೂ ಕರೆಕ್ಟಾಗಿ ಅಂಗಡಿ ಓಪನ್ ಮಾಡೋ ಟೈಮಿಗೆ ಬಂದಿದ್ದೀವಿ. ಇದೆಲ್ಲಿ ಇಡ್ತೀಯಾ? ಇಲ್ಲ ಒಳಗಡೆ ಇಡಬೇಕು, ಇನ್ನೆಲ್ಲಿ ಇಡೋಕ್ಕಾಗುತ್ತೆ. ಓಕೆ ಗಾಯ್ಸ್, ಬಾಯ್. ಬಾಯ್ ಗೈಸ್. ಅವನಿಗೆ ಬಟ್ಟೆ ಹುಚ್ಚಿಲ್ಲ ಗೈಸ್, ನನಗೆ ಬಟ್ಟೆ ಹುಚ್ಚು ಜಾಸ್ತಿ ನಮ್ಮ ಅಪ್ಪನ ಥರ. ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ಡೊನೇಷನಿಗೆ ಕ್ಲಾತ್ ಡೊನೇಷನ್ ಮಾಡ್ತಾಯಿದ್ದೀನಿ, ಅದ್ರದ್ದು ಒಂದು ವ್ಲಾಗ್ ಮಾಡ್ತೀನಿ ಗೈಸ್. ಕ್ಲಾತ್ ಡೊನೇಷನ್ ಮಾಡೋದು. ನನಗಿದು ಏನಕ್ಕೆ ತೊಗೊಂಡಿದ್ದಂದರೆ ಫಸ್ಟ್ ಥಿಂಗು ಇದ್ರದ್ದು ಕಲರ್ ಇಷ್ಟ ಆಗಿ ನನಗೆ ಸಡನ್ನಾಗಿ ಅಟ್ರಾಕ್ಟ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಅದೇ ಇದೆಲ್ಲ ಎಷ್ಟೊಂದು ಇದೈತೆ. ಆದರೆ ಚೆನ್ನಾಗಿದೆ ಫೀಚರು. ಸಸ್ತಾ ಮಾಲ್. ಸಕ್ಕತ್ತು ಖರ್ಚು ಆಗ್ಬಿಟ್ಟು ಗೈಸ್. ಟ್ರಿಪ್ಪೇ 30,000, ಇಬ್ಬರಿಂದ ಸೇರಿ 40,000 ಟ್ರಿಪ್. ಕಮ್ಮಿ ಬಜೆಟ್ ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ಟು ಅದ್ರದ್ದು ಶಾಪಿಂಗೇ ಒಂದಷ್ಟು ಹೋಗ್ತಾ ಇದೆ ಗೈಸ್. ಮಮ್ಮಿ ನೋಡಿ आंटी सूटकेस लाया हूँ, पूरा भर के दे दो. 4,000 छोड़ देता. 4,000 छोड़ देता, सूटकेस पूरा भर दो. Bye guys, see you in the next vlog. Tata.